ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಟಿಫಿನ್ ಬಾಕ್ಸ್. ಇವತ್ತು ನಿಮಗೆ ನಾನು ತುಂಬಾ ಬೇಗ ರೆಡಿ ಆಗುವಂಥ ದಿಢೀರ್ ಅವಲಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಕಾಯಿ ತುರಿ, ಪೇಪರ್ ಅವಲಕ್ಕಿ, ಸಾಸಿವೆ, ಎಣ್ಣೆ, ಉದ್ದಿನಬೇಳೆ, ಕರಿಬೇವು ಸೊಪ್ಪು, ನಿಂಬೆಹಣ್ಣು ಮತ್ತು ಹಸಿಮೆಣಸಿನಕಾಯಿ. ಇವಾಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಇದು ಬಿಸಿ ಆಗೋ ಅಷ್ಟರಲ್ಲಿ ಈ ಅವಲಕ್ಕಿನ ಸ್ವಲ್ಪ ನಾವು ಸಾಫ್ಟ್ ಮಾಡ್ಕೋಬೇಕು. ಇದಕ್ಕೆ ಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಹಿಡಿಸುತ್ತೆ, ಅದರಿಂದನೇ ಅವಲಕ್ಕಿ ಮೆತ್ತಗಾಗೋದು. 1 ಕಪ್ನಷ್ಟು ಅವಲಕ್ಕಿ ತೊಗೊಂಡ್ರೆ ಅರ್ಧದಿಂದ ಮುಕ್ಕಾಲು ಭಾಗದಷ್ಟು ಕಾಯಿ ಹಾಕಬೇಕು. ಕಾಯಿ ಒಡೆದ ತಕ್ಷಣ ಕಾಯಿ ನೀರನ್ನ ವೇಸ್ಟ್ ಮಾಡಬೇಡಿ. ಆ ನೀರನ್ನ ಚಿಮುಕಿಸಿದ್ರೂ ಸಹ ಅವಲಕ್ಕಿ ಮೆತ್ತಗೆ ಸ್ವಾದಿಷ್ಟವಾಗಿ ತಯಾರಾಗುತ್ತೆ. ಇದು ಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡೋಣ. ಆಮೇಲೆ ಒಗ್ಗರಣೆ ರೆಡಿ ಮಾಡೋಣ. ಒಗ್ಗರಣೆಗೆ ಫಸ್ಟ್ ಎಣ್ಣೆ, ಒಂದು 3 ಟೀ ಸ್ಪೂನಷ್ಟು ಎಣ್ಣೆ, ನಂತರ ಸಾಸಿವೆ. ಇದರಲ್ಲಿ ಏನೂ ಇಲ್ಲ, ಬರೀ ಒಗ್ಗರಣೆನೇ ಮೇನ್ ಆಗಿರೋದ್ರಿಂದ ಎಲ್ಲನೂ ಸ್ವಲ್ಪ ಜಾಸ್ತಿನೇ ಹಾಕಬೇಕು. 1.5 ಟೀ ಸ್ಪೂನಷ್ಟು ಸಾಸಿವೆ ಸಿಡಿದ ನಂತರ ಉದ್ದಿನಬೇಳೆ. ಇದನ್ನು ನಾವು ಮೀಡಿಯಮ್ ಅವಲಕ್ಕಿಯಿಂದ ಮಾಡೋಕ್ಕಾಗಲ್ಲ, ಪೇಪರ್ ಅವಲಕ್ಕಿಯಲ್ಲೇ ಮಾಡಬೇಕು. ಮಾಮೂಲಿಯಾಗಿ ಅವಲಕ್ಕಿ ಅಂದರೆ ಒಗ್ಗರಣೆ ಹಾಕಿಬಿಟ್ಟು ಈರುಳ್ಳಿ ಹಾಕಿ ಟೊಮ್ಯಾಟೊ ಹಾಕಿ ಮಾಡ್ತಿರಲ್ವ, ಆದರೆ ಇದು ತುಂಬಾ ಡಿಫ್ರೆಂಟ್ ಆದಂಥ ನಿಂಬೆಕಾಯಿ ಅವಲಕ್ಕಿ. ಸಾಸಿವೆ ಸಿಡಿತಾ ಇದೆ. ಇವಾಗ ಉದ್ದಿನಬೇಳೆ 2 ಟೀ ಸ್ಪೂನಷ್ಟು. ಉದ್ದಿನಬೇಳೆ ಬ್ರೌನ್ ಆದಮೇಲೆ ನಾವು ಹೆಚ್ಚಿರುವಂಥ ಹಸಿಮೆಣಸಿನ್ಕಾಯಿ ಹಾಕಬೇಕು. ಹಸಿಮೆಣಸಿನ್ಕಾಯಿ 3ರಿಂದ 4ರಷ್ಟು. ಹೆಚ್ಚಿರುವಂಥ ಹಸಿಮೆಣಸಿನ್ಕಾಯಿ. ಈ ಅವಲಕ್ಕಿನೂ ಸಹ ಮಾರನೇ ದಿನ ಇನ್ನೂ ಚೆನ್ನಾಗಿರುತ್ತೆ ರುಚಿ. ನಂತರ ಕರಿಬೇವು ಸೊಪ್ಪು, ಈ ಒಗ್ಗರಣೆ ಎಲ್ಲ ರೆಡಿ ಆದಮೇಲೆ ನಾವು ಡೈರೆಕ್ಟಾಗಿ ಅವಲಕ್ಕಿಗೆ ಹಾಕಿಬಿಟ್ಟು ಲಾಸ್ಟಲ್ಲಿ ಉಪ್ಪು ಮತ್ತು ನಿಂಬೆಹಣ್ಣು ಹಾಕಬೇಕು. ಇದು ಒಗ್ಗರಣೆ ಸಿದ್ಧವಾಗಿದೆ. ಇವಾಗ ಉಪ್ಪು ಹಾಕಿಬಿಟ್ಟು ಕೊನೆಯಲ್ಲಿ ನಿಂಬೆಹಣ್ಣು ಹಿಂಡೋಣ. ಸ್ವಲ್ಪ ಉಪ್ಪು ಕಮ್ಮಿ ಇದ್ರೇ ಇದಕ್ಕೆ ರುಚಿ ಜಾಸ್ತಿ. ಕೊನೆಯದಾಗಿ ನಿಂಬೆಹಣ್ಣು ಇದಕ್ಕೆ ಸ್ವಲ್ಪ ಜಾಸ್ತಿ ಹಿಡಿಸುತ್ತೆ, 1ರಿಂದ 1.5. ನಿಂಬೆಹಣ್ಣು ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮಾಡಿದ ತಕ್ಷಣ ತಿನ್ನೋಕ್ಕಿಂತ 1 ಅವರ್ ಆದಮೇಲೆ ತಿಂದರೆ ತುಂಬಾ ಸ್ವಾದಿಷ್ಟವಾಗಿರುತ್ತೆ. ನೋಡಿದ್ರಲ್ಲ, ಝಟ್ಪಟ್ ಅಂತ ಸಿದ್ಧವಾದಂಥ ನಮ್ಮ ದಿಢೀರ್ ಅವಲಕ್ಕಿನ. ಹುಳಿಯಾದ ರುಚಿಯಾದ ದಿಢೀರಾಗಿ ತಯಾರಾದಂತಹ ನಿಂಬೆಕಾಯಿ ಅವಲಕ್ಕಿ ಸವಿಯಲು ಸಿದ್ಧವಾಗಿದೆ. ಮತ್ತೆ ನಾಳೆ ನಿಮ್ಮನ್ನು ಭೇಟಿಯಾಗ್ತೇನೆ ಹೊಸ ಡಿಶ್ನೊಂದಿಗೆ. ಅಲ್ಲಿ ತನಕ ನಮಸ್ಕಾರ.